ಹಲೋ ನಮಸ್ಕಾರ. ರೇಷನ್ ಕಾರ್ಡ್ ಹೊಂದಿರೋರಿಗೆ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಹಕ್ಕು ಮಹತ್ವ ಸುದ್ದಿ ಹೊರ ಬಂದಿದೆ. ನೀವು ಕೂಡ ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಯಾಕಂದರೆ ರೇಷನ್ ವಿತರಣಾ ನಿಯಮಗಳು ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಬದಲಾವಣೆ ತರಲು ಮುಂದಾಗಿದೆ. ಹಾಗೆ ವಿಷಯ ಏನಂತಂದರೆ, ಇಲ್ಲಿವರೆಗೂ ಅಂತ್ಯೋದಯ ಅನ್ನ ಯೋಜನೆ ಅಂದರೆ MIV ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಫಿಕ್ಸ್ಡ್ ಆಗಿ 35 kg ಧಾನ್ಯ ಸಿಗ್ತಿತ್ತು. ಕುಟುಂಬದಲ್ಲಿ ಎಷ್ಟೇ ಜನ ಸದಸ್ಯರಿದ್ದರೂ ಆ 35 kg ಮತ್ತು ಒಟ್ಟು ಹಂಚಿಕೆ ಆಗುತ್ತಿತ್ತು. ಆದರೆ ಇದರಿಂದ ದೊಡ್ಡ ಕುಟುಂಬಗಳಿಗೆ ಸಿಗಬೇಕಾದಷ್ಟು ಅಕ್ಕಿ ಅಥವಾ ಗೋಧಿ ಸಿಗ್ತಾ ಇಲ್ಲ. ಇದು ಅನ್ಯಾಯ ಆಗ್ತಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಗಂಭೀರವಾಗಿ ಯೋಚಿಸಿದೆ. ಹಾಗಾದರೆ ಹೊಸ ನಿಯಮ ಏನು ಗೊತ್ತಾ? ಇನ್ನು ಮುಂದೆ ಕುಟುಂಬದ ಆಧಾರ ಮೇಲೆ ಅಲ್ಲ, ಬದಲಿಗೆ ಪ್ರತಿ ವ್ಯಕ್ತಿಗೆ 7 kg ಧಾನ್ಯ ನೀಡುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದಿಂದ ಮುಂದಿಟ್ಟಿದೆ. ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ತಿದ್ದುಪಡಿ ತರಲು ಸರ್ಕಾರ ಸಾಧ್ಯತೆ ಇದೆ. ಸಾರ್ವಜನಿಕರ ಅಭಿಪ್ರಾಯವನ್ನು ಅನ್ವಯಿಸುವ ಅಂಶ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಉದಾಹರಣೆಯಾಗಿ ಹೇಳೋದಾದರೆ, ನಿಮ್ಮ ಮನೆಯಲ್ಲಿ 2 ಸದಸ್ಯರಿದ್ದರೆ ನಿಮಗೆ 14 kg ಧಾನ್ಯ ಸಿಗುತ್ತಿದ್ದು, ಅದೇ ನಿಮ್ಮ ಕುಟುಂಬದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ತಿಂತಿಸಿದರೆ ಗರಿಷ್ಠ 35 kgವರೆಗೆ ಧಾನ್ಯ ಪಡೆದುಕೊಳ್ಳಬಹುದು. ಆದರೆ ದೊಡ್ಡ ಕುಟುಂಬಗಳಿಗೆ ಪ್ರತಿಯೊಬ್ಬರಿಗೂ ನ್ಯಾಯಯುತವಾಗಿ ರೇಷನ್ ಸಿಗಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ. ನೆನಪಿಡಿ ಸ್ನೇಹಿತರೆ, ಇದು ಸದ್ಯಕ್ಕೆ ಕೇವಲ ಪ್ರಸ್ತಾವನೆ ಅಷ್ಟೇ. ಕೇಂದ್ರ ಆಹಾರ ಇಲಾಖೆ ರಾಷ್ಟ್ರೀಯ ಆಹಾರ ಭದ್ರತಾ ಮಸೂದೆ 2026 ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯದ ಕೇಳಿ ಅಂತಿಮ ನಿರ್ಧಾರವನ್ನು ಬರುವ ಕೂಡ ಹಳೆ ಪದ್ಧತಿಗೆ ಮುಂದಾಗಿದೆ. ಇದಾಗಿತ್ತು ಒಂದು ಇನ್ಫಾರ್ಮೇಷನ್ ವಿಡಿಯೋನ. ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಎಲ್ಲ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ.